ಹಾಯ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋ ಇದ್ರೆ ಗೊತ್ತಿ ನೋಡ್ರಿ. ಗ್ರೂಪ್ ಡಿ ಎಕ್ಸಾಮ್ಕ ಇನ್ನ ಭಾಳ ದಿವಸ ಉಳಿದಿಲ್ಲ, ಇನ್ನು ಉಳಿದಿರೋದು ಭಾಳ ಕಮ್ಮಿ ಟೈಮ್. ಸೊ ಈ ಕಮ್ಮಿ ಟೈಮ್ನಾಗ ಇನ್ನೊಂದು 4-5 ದಿವಸ ಓದೈತಿ. ಸೊ ಇವಾಗ ನೀವು ಎಲ್ಲಕ್ಕೂ ಓದ್ತೀನಪ್ಪ ಅಂದ್ರೆ ಆಗಂಗಿಲ್ಲ, ಎಲ್ಲ ಓದಿರ್ತೀರಿ. ಸೊ ಈಗ ಲಾಸ್ಟ್ ಮೂಮೆಂಟ್ನಾಗ ಏನು ಓದಬೇಕು, ಏನು ಓದಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂದ್ರೆ ಇವತ್ತು ಹೇಳ್ತೀನಿ ಕೇಳ್ರಿ. ಸೊ ಮೇನ್ಲಿ ಇವಾಗ ನೀವು ಫಸ್ಟ್ ಯಾವ ಟಾಪಿಕ್ಸ್ ಓದಬೇಕು ಅಂತ ಹೇಳ್ತೀನಿ ನೋಡ್ರಿ. ಫಸ್ಟ್ ಒಂದ್ಸಲ ನಿಮ್ಗೆ ಸೈನ್ಸ್ ಒಳಗೆ ಸೈನ್ಸ್ ಹೇಳ್ತೀನಿ ಫಸ್ಟ್. ಯಾಕಂದ್ರೆ ಸೈನ್ಸ್ ನಿಮ್ಗೆ ಗೊತ್ತೈತಿ 25 ಕ್ವಶನ್ಸ್ ಬರ್ತಾವ. ಸೊ ಆ ಕ್ವಶನ್ಸ್ ಒಳಗೆ ಮೇನ್ಲಿ ಇವಾಗ ಏನು ಓದಿರ್ತಿರಲ್ಲ ಅದ್ರ ನೀವು ಮೇನ್ ರೀಸನ್ ಏನು ಮಾಡಬೇಕಪ್ಪ ಅಂತಂದ್ರೆ ಬಯಾಲಜಿ ಒಳಗೆ ಬಾಡಿ ಏನೈತಿಲ್ಲ, ಬಾಡಿದ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಇವೆರಡು ಮಾತ್ರ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಒಂದ್ಸಲ ನೋಡ್ಕೊರಿ, ಎಲ್ಲ ಓದ್ರಿ. ಅದಾದ್ಮೇಲೆ ಫಿಸಿಕ್ಸ್ ಒಳಗೆ ನ್ಯೂಮೆರಿಕಲ್ಸ್ ಅದಾವಲ್ಲ, ನಾ ಫಿಸಿಕ್ಸ್ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡೀನಿ, ಆ ವಿಡಿಯೋಸ್ ನೋಡ್ರಿ ಏನು ಓದ್ಬೇಕಂದ್ರಿ. ಅದನ್ನ ಬಿಟ್ಟರೆ ಫಿಸಿಕ್ಸ್ ಒಳಗೆ ನ್ಯೂಮೆರಿಕಲ್ಸ್ ಏನು ಬರ್ತಾವಲ್ಲ, ನ್ಯೂಮೆರಿಕಲ್ಸ್ನ ಪರ್ಫೆಕ್ಟ್ ಆಗಿ ನೋಡ್ಕೊರಿ. ಮಿರರ್ ಬರ್ತಾ ಗೊತ್ತು. ಸೊ ಮಿರರ್ ದ ಫೋಕಲ್ ಪಾಯಿಂಟ್, ಸೆಂಟರ್ ಆಫ್ ಕರ್ವೇಚರ್, ಬಿಯಾಂಡ್ ಇಮೇಜ್ ಫಾರ್ಮ್ ಆಗುತ್ತಾ, ಇಮೇಜ್ ಯುನೈಟೆಡ್ ಆಗುತ್ತೋ ಹೆಂಗಾಗುತ್ತೋ. ಸೊ ಆ ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್. ಇನ್ನು ಕೆಮಿಸ್ಟ್ರಿ ಒಳಗೆ, ಸೊ ಕೆಮಿಸ್ಟ್ರಿ ಕೂಡ ನಿಮಗೆ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಕೆಲವೊಂದು ಕೆಮಿಕಲ್ ಫಾರ್ಮುಲಾಗಳು ಅದಾವ. ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಜಿಪ್ಸಮ್, ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಇವು ಕೆಲವೊಂದು ಇಂಪಾರ್ಟೆಂಟ್ ಅದಾವ. ಸೊ ಅದ್ರದ್ದು ಕೆಮಿಕಲ್ ಫಾರ್ಮುಲಾಗಳ ನೀವು ನೋಡ್ರಿ. ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಸೈನ್ಸ್ ನಿಮ್ಗೆ ನೋಟ್ಸ್ ಇಲ್ಲಪ್ಪ ಅಂತಂದ್ರೆ ಕನ್ನಡದಾಗ ರಿಟರ್ನ್ ನೋಟ್ಸ್ ನಾನು ನಿಮ್ಗೆ ಅಲ್ಲಿ ಟೆಲಿಗ್ರಾಮ್ದಾಗ ಅಪ್ಲೋಡ್ ಮಾಡೀನಿ. ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಸೊ ಅದನ್ನು ಜಾಯ್ನ್ ಆದ್ರೆ ಅಂದ್ರೆ ನಿಮ್ಗೆ ಏನು ಸಿಗುತ್ತಾ, ಅಲ್ಲಿ ಒಂದು PDF ಸಿಗುತ್ತಾ, ಯಾವುದು ಸೈನ್ಸ್ ಹ್ಯಾಂಡ್ ರಿಟನ್ ನೋಟ್ಸ್ ಮಸ್ತ್ ಐತಿ, ನೀವು ಅದನ್ನ ತೊಗೊಂಡು ಓದ್ಬೋದು. ಸೊ ನೋಡ್ರಿ, ಇವಾಗ ಎಕ್ಸಾಮ್ ಕಮ್ಮಿ ಟೈಮ್ ಐತಲ್ಲ. ಸೊ ನಾನು ಇವಾಗ ನೋಡ್ರಿ ಇದೆಲ್ಲ ಇಂಪಾರ್ಟೆಂಟ್ ಎಲ್ಲ ಮಾಡ್ತೀರಿ, ಬಟ್ ನೀವು ಎಷ್ಟು ಓದಿರಿ ಎಷ್ಟು ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಎಲ್ಲ ಓದೋದೆಲ್ಲ ಮುಗಿಸಿರ ಆಲ್ಮೋಸ್ಟ್. ನೀವು ಇವಾಗ ಓದಿದ್ದನ್ನ ಅನಲೈಸ್ ಮಾಡಬೇಕು. ಸೊ ಅದಕ್ಕೇನಪ್ಪ ಇಂಪಾರ್ಟೆಂಟ್ ಅಂದ್ರೆ ಮಾಕ್ ಟೆಸ್ಟ್ ಕೊಡಬೇಕು. ನೀವು ಮಾಕ್ ಟೆಸ್ಟ್ನ ಈ ಟೈಮ್ನಾಗ ಎಷ್ಟು ಮಾಕ್ ಟೆಸ್ಟ್ ಕೊಡ್ತಿರ್ಲಿಲ್ಲ ಅಷ್ಟು ನಿಮ್ಗೆ ಯೂಸ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತಾ ಏನು ಓದಿರಿ ಏನು ಓದಿಲ್ಲ, ಇನ್ನು ಯಾವ್ದು ನೀವು ಜಾಸ್ತಿ ಓದ್ಬೇಕಂತೀರಿ. ಓಕೆನಾ? ಸೊ ಮಾಕ್ ಟೆಸ್ಟ್ ಮಾತ್ರ ಡೈಲಿ ಒಂದು ಕೊಡ್ರಿ. ಓಕೆ, ನಿಮ್ಗೆ ಮಾಕ್ ಟೆಸ್ಟ್ ಅಲ್ಲಿ ಕೊಡ್ಬೇಕು ಅನ್ನೋ ಗೊತ್ತಿಲ್ಲ ಅಂತಪ್ಪ ಅಂತಂದ್ರೆ ಮಾಕ್ ಟೆಸ್ಟ್ನ ನಿಮಗೆ ಎಲ್ಲಿ ಕೊಡ್ಬೇಕಂತ ಇನ್ನೂ ಗೊತ್ತಿಲ್ಲ ಅಂದ್ರೆ ನೋಡ್ರಿ, ಒಂದು ಟೆಕ್ಸ್ಟ್ ಬುಕ್ ಅಂತ ಒಂದು ಆ್ಯಪ್ ಐತಿ. ಸೊ ಆ್ಯಪ್ನಾಗ ನೀವು ಒಂದು 1 ಇಯರ್ ಸಬ್ಸ್ಕ್ರಿಪ್ಷನ್ ಬರ್ತೈತಿ. ನೀವು ಬರೀ 1 ಇಯರ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರಂದ್ರೆ ಗ್ರೂಪ್ ಡಿ, GD, CGL, CHSL, NTPC ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲ, ಇನ್ಕ್ಲೂಡಿಂಗ್ ಬ್ಯಾಂಕಿಂಗ್, SSC, ರೈಲ್ವೆ, ಸ್ಟೇಟ್ ಗೌರ್ಮೆಂಟ್ ಇದಾವ, ಎಲ್ಲ ಎಕ್ಸಾಮ್ದು ಹೋದ ವರ್ಷದ ಪೇಪರಲ್ಲಿ ಇರ್ತಾವ. ಅವು ನೀವು ಅಲ್ಲೇ ಕೂತ್ ಸಾಲ್ವ್ ಮಾಡ್ಬೋದು. ಬೇಕಾದ್ರೆ ಪೇಪರ್ ಡೌನ್ಲೋಡ್ ಮಾಡ್ಬೋದು, ಅಥವಾ ಎಕ್ಸಾಮ್ದಾಗ ಕೂತ್ ಮಾಡ್ತಾರಲ್ಲ ಹಂಗೆ ನೀವು ಕೂತು ಅದನ್ನ ಅಟೆಂಪ್ಟ್ ಮಾಡ್ಬೋದು. ಸೊ ನಿಮ್ಮ ಸ್ಕೋರ್ ನೋಡ್ಬೋದು. ಸೊ ಏನು ರಾಂಗ್ ಐತಿ ಏನು ರಾಂಗ್ ಇಲ್ಲ ಅದ್ರ ಎಕ್ಸ್ಪ್ಲನೇಷನ್ ನೋಟ್ಸ್ ಎಲ್ಲ ಸಿಗುತ್ತಾ. ನಿಮ್ಗೇನು ಸಬ್ಸ್ಕ್ರಿಪ್ಷನ್ ತೊಗೊಳೋದಂದ್ರೆ ಒಂದು ಆಫರ್ ಐತಿ ನೋಡ್ರಿ. ಏನಪ್ಪ ಆಫರ್ ಅಂತಂದ್ರೆ, ನಾಳೆ 29 ರಾತ್ರಿ 12 ಗಂಟೆ ಅಂದ್ರೆ 29ರಿಂದ 30 ಮಟ. ಸೊ ನೋಡ್ರಿ, 29ರಿಂದ 31 ಮಟ ನಿಮ್ಗೆ ಆಫರ್ ಐತಿ. ಏನಪ್ಪ ಆಫರ್ ಅಂದ್ರೆ 29 ಜುಲೈ, ನಾಳೆ ರಾತ್ರಿ 29 ಜುಲೈಕ ರಾತ್ರಿ 12 ಗಂಟೆ ಅಂದ್ರೆ 1 ಗಂಟೆ ಮಟ್ಟ ನಿಮ್ಗೆ ಬರೀ 399 ಸಿಗುತ್ತೆ. ಆಫರ್ ಇಲ್ಲ ಐತಿ ನೋಡ್ರಿ, ಬರೀ 399 ನಿಮ್ಗೆ ಆಫರ್ ಸಿಗುತ್ತಾ. ಏನು ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಬರೀ 390. ಏನೇನು ಸಿಗ್ತಾವ ಇಲ್ಲಿ? ನೋಟ್ಸ್, PYQs, PDF ನೋಟ್ಸ್ ಸಿಗ್ತಾವ, ಕನ್ನಡ ಕೂಡ ಸಿಗ್ತಾವ ನೋಟ್ಸ್, ಮತ್ತು ಇದು ಮಾಕ್ ಟೆಸ್ಟ್ಗಳು ಸಿಗ್ತಾವ, ಗ್ರೂಪ್ ಡಿ ಎಲ್ಲ ಎಕ್ಸಾಮ್ದು ಮಾಕ್ ಟೆಸ್ಟ್ಗಳು ಸಿಗ್ತಾವ, ಎಲ್ಲ ಸಿಗ್ತಾವ. ಅದರ ಎಕ್ಸ್ಪ್ಲನೇಷನ್ ಕೂಡ ಸಿಗ್ತಾವ. ನೀವೇನ್ರಿ 29 ಜುಲೈಕ 12 ಗಂಟೆ ಅಂದ್ರೆ 1 ಗಂಟೆ ಒಳಗೆ ಇದನ್ನ ತೊಗೊಂಡ್ರೆ ಅಂದ್ರೆ ಅಂದ್ರೆ ಇವತ್ತು ರಾತ್ರಿ 12 ಗಂಟೆನೇ, 12 1 ಗಂಟೆ ಮಟ್ಟ ಏನಿರುತ್ತಲ್ಲ ಅಲ್ಲಿ ನಿಮ್ಗೆ ಬರೀ 399 ಸಿಗುತ್ತಾ. ಅಕಸ್ಮಾತ್ ನೀವೇನ್ರ ಇಲ್ಲಿ ನೋಡ್ರಿ, ನೀವೇನ್ರ ಫಸ್ಟ್ ಟೈಮ್ ಇನ್ನೂರು ಒಂದ್ಸಲ ತೊಗೊಂಡಿಲ್ಲ, ಫಸ್ಟ್ ಟೈಮ್ ತೊಗೊಳೋರಿದ್ರಪ್ಪ ಅಂತಂದ್ರೆ ನಿಮ್ಗೆ ಬಸ್ಸು 26 ಅಂತ ಕೋಡ್ ಅಪ್ಲೈ ಮಾಡ್ರಿ. ಅಲ್ಲಿ ಅಪ್ಲೈ ಕೂಪನ್ ಬರುತ್ತಾ, ಅಪ್ಲೈ ಕೂಪನ್ದಾಗ BASU 26 ಅಂತ ಕೋಡ್ ಅಪ್ಲೈ ಮಾಡ್ರಿ, ನಿಮಗೆ ಬರೀ 395 ಸಿಗುತ್ತಾ. ನಿಮಗೆಲ್ಲ ನಂಗೆ ರಾತ್ರಿ 12 ಗಂಟೆ ತೊಗೊಳಕ್ಕೆ ಆಗಂಗಿಲ್ಲಪ್ಪ ಅಂತಂದ್ರೆ ನೀವೇನು ಮಾಡ್ಬೋದು, 1 ಗಂಟೆ ಆದ್ಮೇಲೆ ಮರುದಿವ್ಸ 29ರಿಂದ 31 ಮಟ್ಟ ನಿಮ್ಗೆ 449 ರೂಪಾಯಿ ಅಂದ್ರೆ 450 ರೂಪೀಸ್ಗೆ ಅಂದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಅಷ್ಟೇ. ನೀವೆಲ್ಲ ನಾನು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರೆ 1 ಗಂಟೆ ಮುಂದೆ ಬೆಳಿಗ್ಗೆ ತೋರಿ 29ರಿಂದ 31 ಮಟ್ಟ 3 ದಿವಸ ನಿಮಗೆ ಆಫರ್ ಇರುತ್ತೆ. ಸೊ 3 ದಿವಸ ಮಟ್ಟ ನಿಮಗೆ 450 ಅಂದ್ರೆ 449 ನೀವು ತೊಗೋಬಹುದು. ಇಲ್ಲ ರಾತ್ರಿ ತೊಗೋತೀನಿ ಅಂದ್ರೆ 50 ರೂಪಾಯಿ ಕಮ್ಮಿ ಬೀಳುತ್ತಾ, ನೀವು ತೊಗೋಬಹುದು. ಸೊ ಸ್ಪ್ಲಾಶ್ ಸೇಲ ನೆನಪಿರಲಿ, ಎಲ್ಲೈತಿ ಟೆಕ್ಸ್ಟ್ ಬುಕ್ ಚಾಲೂ ಆಗೈತಿ. ನೀವೇನಾರ ತೊಗೊಳಿದ್ರೆ ಹೋಗಿ ಜಲ್ದಿ ತಗೋರಿ, ಆಯ್ತಾ. ಸೊ ನಾವಾಗ ಏನು ಮಾಡಿ ಕೆಮಿಸ್ಟ್ರಿ ನೋಡ್ಕೊಂಡ್ವಿ, ಮಾಕ್ ಟೆಸ್ಟ್ ಅನಲೈಸ್ ಹೆಂಗೆ ಮಾಡೋಕೆ ಹೇಳ್ತೀನಿ ನೋಡ್ರಿ ಒಂದ್ಸಲ ಫಸ್ಟ್. ಸೊ ಡೈಲಿ ಒಂದು ಮಾಕ್ ಟೆಸ್ಟ್ ಮಾತ್ರ ಕಂಪಲ್ಸರಿ ಕೊಡ್ರಿ. ಫಸ್ಟ್ ಡೈಲಿ ಒಂದು ಮಾಕ್ ಟೆಸ್ಟ್ನ ಕೊಡ್ರಿ. ಸೊ ನೀವು ಮಾಕ್ ಟೆಸ್ಟ್ ಕೊಡ್ತಿರ್ಲಿಲ್ಲ ನಿಮ್ಗೆ ಗೊತ್ತಾಗುತ್ತಾ ಎಲ್ಲಿ ಎರರ್ ಆಗತ್ತವ ಎಲ್ಲಿ ಎರರ್ ಆಗತ್ತಿಲ್ಲ. ಸೊ ನಿಮ್ದು ಏನು ಎರರ್ ಆಗುತ್ತಲ್ಲ, ಸೊ ನಿಮ್ದು ಯಾವುದೊಂದು ಎರರ್ ಆದಾಗ ಫಸ್ಟ್ ನೀವು ನೋಡ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ಏನಾರ ಕಾನ್ಸೆಪ್ಟ್ ಗೊತ್ತೈತಿಲ್ಲೋ. ಸೊ ಒಂದು ಕ್ವಶನ್ ಅದು ಎರರ್ ಆಯ್ತು, ಸೊ ತಪ್ಪಾಗೈತೆ ಅಂದ ಕೂಡಲೇ ನಿಮ್ಗೆ ಗೊತ್ತಿಲ್ಲ ತಪ್ಪಾಗುತ್ತೆ. ಇವಾಗ ನೋಡ್ರಿ, ಮ್ಯಾಥ್ಸ್ ಒಳಗೆಲ್ಲ ತಪ್ಪಾಯ್ತಂದ್ರೆ ನೀವು ಕ್ಯಾಲ್ಕುಲೇಟಿವ್ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ
ಸಮಸ್ಯೆ ಇಲ್ಲ. ಎಕ್ಸಾಮ್ ನೀವು ಅದನ್ನ ಇಂಪ್ರೂವ್ ಮಾಡ್ಕೋತೀರ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಇರುತ್ತೆ. ಅವಾಗ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿ ಮುಂದೆ ನೋಡ್ಬೋದು. ಅದೇ ರೀಸನಿಂಗ್ ಅಲ್ಲಿ ಕೂಡ ನಿಮಗೆ ಏನು ಕಾನ್ಸೆಪ್ಟೇ ಗೊತ್ತಿಲ್ಲ ಪೂರ್ತಿ ಅಂದ್ರೆ ಅದು ಸಮಸ್ಯೆ. ಇಲ್ಲ ಕಾನ್ಸೆಪ್ಟ್ ಗೊತ್ತಿತ್ತು, ಆಪ್ಷನ್ ಟೇಕ್ ಹಾಕೋರ್ ತಪ್ಪು ಮಾಡಿ ಅಥವಾ ಲಾಸ್ಟ್ ಮೂಮೆಂಟ್ ಒಂದು ಸೆಲೆಕ್ಟ್ ಮಾಡೋದು ತಪ್ಪು ಮಾಡಿ ಸಣ್ಣ ಎರರ್ ಮಾಡಿ ಅಂದ್ರೆ ಅಂತಂದ್ರೆ ನೀವು ಜಾಸ್ತಿ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ, ಅದನ್ನ ನೀವು ಮಿಸ್ ಮಾಡ್ಬೋದು. ಸೊ ಅಕಸ್ಮಾತ್ ನೀವು ಯಾವುದೋ ಒಂದು ಟಾಪಿಕ್ ಓದಿ ಆ ಟಾಪಿಕ್ ಬಗ್ಗೆ ನೀವು ಓದೇ ಇಲ್ಲ, ಅದ್ರ ಬಗ್ಗೆ ನಂಗೆ ಏನು ಐಡಿಯಾನೇ ಇಲ್ಲಪ್ಪ ಅನ್ನೋಂಗಿದ್ರೆ ಅದು ನಿಮ್ದು ಬಹಳ ದೊಡ್ಡ ಸಮಸ್ಯೆ. ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತಾ, ಅವಾಗ ನೀವೇನ್ ಮಾಡ್ಬೇಕು, ಫಸ್ಟ್ ಹೋಗಿ ಆ ಟಾಪಿಕ್ನ, ಈ ಟಾಪಿಕ್ ಇರುತ್ತಲ್ಲ, ಯಾವ ಟಾಪಿಕ್ ಆತರ ಆಗಿರುತ್ತಲ್ಲ ಆ ಟಾಪಿಕ್ನ ಫಸ್ಟ್ ರಿವೈಸ್ ಮಾಡ್ಬೇಕು. ಸೊ ಆ ಟಾಪಿಕ್ನ ನೀವು ಫಸ್ಟ್ ರಿವೈಸ್ ಮಾಡಬೇಕು. ಸೊ ರಿವೈಸ್ ಮಾಡಿದ್ಮೇಲೆ ಏನಾಗುತ್ತಾ, ನಿಮ್ಗೆ ಟಾಪಿಕ್ ಗೊತ್ತಾಗುತ್ತಾ. ಆಮೇಲೆ ನಿಮ್ಗೆ ಟೆಕ್ಸ್ಟ್ ಬುಕ್ ಆ್ಯಪ್ ಇನ್ನೊಂದು ಸಿಗುತ್ತೆ ಏನಂದ್ರೆ ಚಾಪ್ಟರ್ ಟೆಸ್ಟ್ ಅಂತ ಬರುತ್ತಾ. ಯಾವ ಚಾಪ್ಟರ್ದಾಗ ನಿಮ್ಗೆ ಡೌಟ್ ಬಂದಿರುತ್ತಲ್ಲ, ಯಾವ ರಿವಿಷನ್ ಮಾಡಿರ್ತಿರ್ಲಿಲ್ಲ, ಸೊ ರಿವಿಷನ್ ಮಾಡಿ ಚಾಪ್ಟರ್ನ ಒಂದು ಸೆಕೆಂಡ್ ಕಾವು ಭಾಳ ಐತಿ. ಯಾವ ಚಾಪ್ಟರ್ ರಿವಿಷನ್ ಮಾಡ್ತಿರ್ಲಿಲ್ಲ ಆ ಚಾಪ್ಟರ್ ಟೆಸ್ಟ್ ಅಂತ ಇರುತ್ತೆ. ಸೊ ನೀವು ಚಾಪ್ಟರ್ ಟೆಸ್ಟ್ ಕೊಟ್ರಿ ಅಂದ್ರೆ ಆ ಚಾಪ್ಟರ್ ನಿಮ್ಗೆ ವಾಪಸ್ ನೀವು ಓದಿದಿಲ್ಲ, ಎಷ್ಟು ಓದಿರಿ, ಎಷ್ಟಿಲ್ಲ, ಎಷ್ಟು ಅರ್ಥ ಆಗೈತಿ ನಿಮ್ಗೆ, ಎಷ್ಟು ಅರ್ಥ ಆಗಿರೋ ಅನ್ನೋದು ನಿಮಗೆ ಸ್ವತಃ ಗೊತ್ತಾಗುತ್ತಾ. ಏನು ಮಾಡ್ತೀರಿ, ಫಸ್ಟ್ ಮಾಕ್ ಟೆಸ್ಟ್ ಕೊಡ್ತೀರಿ, ಯಾವ ಚಾಪ್ಟರ್ ಮೇಲೆ ಯಾವ ಕ್ವಶನ್ ಕಾನ್ಸೆಪ್ಟ್ ಗ್ಯಾಪ್ ಐತಲ್ಲ ಆ ಗ್ಯಾಪ್ನ ಹೋಗಿ ರಿವೈಸ್ ಮಾಡ್ತೀರಿ. ಮಾಡಿದ್ಮೇಲೆ ಬಂದ ಚಾಪ್ಟರ್ ಟೆಸ್ಟ್ ಕೊಡ್ತೀರಿ. ಏನು ಮಾಡ್ತೀರಿ, ಚಾಪ್ಟರ್ ಟೆಸ್ಟ್ ಕೊಡ್ತೀರಿ. ಮತ್ತೆ ನಾ ಇನ್ನೊಂದು ಹೇಳ್ತೀನಿ ನೋಡ್ರಿ, ಇವಾಗ ಚಾಪ್ಟರ್ ಟೆಸ್ಟ್ ಕೊಡೋದು ಗೊತ್ತಾಯ್ತಾ. ಆಮೇಲೆ ನೀವು ಸೆಕ್ಷನಲ್ ಟೆಸ್ಟ್ ಕೂಡ ಕೊಡ್ಬೋದು. ಸೆಕ್ಷನಲ್ ಟೆಸ್ಟ್ ಯಾವಾಗ ಯೂಸ್ ಆಗ್ತಾವ ಅಂತಂದ್ರೆ ನಿಮಗೆ ಎಲ್ಲ ಕಾನ್ಸೆಪ್ಟ್ ಗೊತ್ತೈತಿ, ಬಟ್ ನಿಮ್ಗೆ ಟೈಮ್ ಹೊಂದಾಕತ್ತಿಲ್ಲ. ಆ ಎಕ್ಸಾಮ್ ಟೈಮ್ನಲ್ಲಿ ಮಾಡೋದನ್ನ ನಿಮ್ಗೆ ಕರೆಕ್ಟಾಗಿ ಸಾಲ್ವ್ ಮಾಡೋಕ್ಕಾಗತ್ತಿಲ್ಲ. ಸುಮ್ಮನೆ ಅಂದ್ರೆ ಮೆಂಟಲಿ ಏನಾಗತ್ತೈತಿ, ಇದಾಗತೈತಿ, ರಿಟಾರ್ಡ್ ಆಗತೈತಿ, ಮಾಡೋಕ್ಕಾಗತ್ತ ಹೋಗಿತ್ತಂದ್ರೆ ನೋಡ್ರಿ, ನಿಮಗೆ ಮ್ಯಾಥ್ಸ್ ಒಳಗೆ ಏನಾರ ಸ್ಕೋರ್ ಕಮ್ಮಿ ಆಗತ್ತಿತ್ತು, ಮ್ಯಾಥ್ಸ್ ನಿಮ್ಗೆ ಸ್ಕೋರ್ ಕಮ್ಮಿ ಆಗತ್ತಿತ್ತು ಅಂದ್ರೆ ನೀವೇನು ಮಾಡ್ಬೋದು, ಮ್ಯಾಥ್ಸ್ ಅದ ಓಕೆ ನಾವೆಲ್ಲ ಓದಿನಿ, ನನಗೆಲ್ಲ ಗೊತ್ತೈತಿ, ಬಟ್ ಹಂಗೆ ಮಾಕ್ ಹಾಕ್ಬೇಕಾದ್ರೆ ಕರೆಕ್ಟ್ ಹಿಂಗೆ ಸಾಲ್ವ್ ಮಾಡೋಕ್ಕಾಗಲ್ತು, ನಾನು ಮೆಂಟಲ್ ರಿಟಾರ್ಡ್ ಆಗತ್ತೀನಿ, ನನಗೆ ಅದು ಅರ್ಥನ ಆಗೋದು ತಿಳಿವತ್ತಪ್ಪ ಅಂತಂದ್ರೆ ನನಗೆ ಮಾಡಕ್ಕೆ ಬರ್ತಾ, ಬಟ್ ನಾನು ಟೆಸ್ಟ್ ಕೊಡ್ಬೇಕಾರ ಅರ್ಥ ಆಗತ್ತಿಲ್ಲ ಅನ್ನೋಂಗಿತ್ತಂದ್ರೆ ಏನು ಮಾಡ್ತೀರಿ, ಫಸ್ಟ್ ಹೋಗಿ ಸಿಂಪಲ್ ಅದು ಯಾವ್ದಾಗ ಏನಿಲ್ಲ. ಸೊ ಮ್ಯಾಥ್ ಅಲ್ಲಿ ಮ್ಯಾಥ್ಸ್ ಸೆಕ್ಷನ್ ಟೆಸ್ಟ್ ಕೊಡ್ತೀರಿ, ಮತ್ತೆ ಇದು ಯಾವುದು ರೀಸನಿಂಗ್ ಅಲ್ಲಿ ರೀಸನಿಂಗ್ ಸೆಕ್ಷನ್ ಟೆಸ್ಟ್ ಕೊಡ್ತೀರಿ, ಸೈನ್ಸ್ ಮತ್ತೆ ಸೈನ್ಸ್ ಕೊಡ್ತೀರಿ. ಮತ್ತೆ ನೋಡ್ರಿ ಲಾಸ್ಟ್ ಮೂಮೆಂಟ್ ಇವಾಗ ಏನು ಇನ್ನೊಂದು ನೋಡ್ರಿ, ಜಿ ಕೆ ನೀವು ಎಲ್ಲ ಇಷ್ಟೋದ್ರು ಕಮ್ಮಿನೇ. ಸೊ ಜಿ ಕೆ ಅಂತೂ ಭಾಳ ಓದಬೇಕು. ಸೊ ಜಿ ಕೆ ಕೆಲವು ಟಾಪಿಕ್ ಐತಿ ನಿಮಗೆ ಏನೋದ್ರಿ ಇಂಪಾರ್ಟೆಂಟ್. ಜಿ ಕೆ ಫಸ್ಟ್ ಏನು ಓದ್ರಿ, ಪಾಲಿಟಿ ಏನು ಓದ್ರಿ, DPSP ಓದ್ರಿ, ಫಂಡಮೆಂಟಲ್ ಡ್ಯೂಟೀಸ್ ಓದ್ರಿ, ಆಮೇಲೆ ಫಂಡಮೆಂಟಲ್ ರೈಟ್ಸ್ ಇವಂದ್ರು ಭಾಳ ಇಂಪಾರ್ಟೆಂಟ್. ಆಮೇಲೆ ಪಾರ್ಟ್ 5 ಇನ್ನು ಪಾರ್ಟ್ 5 ಏನು ಬರ್ತದೆ, ಪಾರ್ಟ್ 5 ಯೂನಿಯನ್ ಬರುತ್ತೆ. ಸೊ ಯೂನಿಯನ್ದಾಗ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅದಾವ, ಪ್ರೆಸಿಡೆಂಟ್ ಬಗ್ಗೆ ಆಗಿರ್ಬೋದು ಆರ್ಟಿಕಲ್. ಓಕೆ ಅವ್ನು ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ ಎಲ್ಲರಿಗೂ. ನನಗೆ ಆರ್ಟಿಕಲ್ 72 ಕಮೆಂಟ್ ಐತಿಸ್ರಿ. ಆರ್ಟಿಕಲ್ 72 ಏನಂದ್ರೆ ಕಮೆಂಟ್ ಐತಿಸ್ರಿ, ಯಾರು ಕಟಿಂಗ್ ಐತಿರಲ್ಲ ಅವ್ರನ್ನ ಕಮೆಂಟ್ ಪಿನ್ ಮಾಡಿರ್ತೀನಿ. ಸೊ ಆರ್ಟಿಕಲ್ 72 ಅಂತ ಕಮೆಂಟ್ ಐತಿಸ್ಬೇಕು, ಇದು ಹೋಮ್ವರ್ಕ್. ಓಕೆ ಸೊ ಏನಾಗುತ್ತಾ, ಅಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅದಾವಲ್ಲ, ಸೊ ಆರ್ಟಿಕಲ್ಸ್ ಓದ್ಕೋರಿ. DPSP ಮಾತ್ರ ಭಾಳ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಗಳು. ಸೊ ಅದ್ರ ಒಂದು ಅಮೆಂಡ್ಮೆಂಟ್ ಯಾವ್ದಪ್ಪ, 73rd ಅಮೆಂಡ್ ಭಾಳ ಇಂಪಾರ್ಟೆಂಟ್, 42nd ಭಾಳ ಇಂಪಾರ್ಟೆಂಟ್. 42 ಆಗುತ್ತಾ, 42ಗೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾರ, ಅದು ಭಾಳ ಇಂಪಾರ್ಟೆಂಟ್. 73 ಏನಾಯ್ತು, ಪಂಚಾಯತ್ ಬಂತು. 74 ಮುನ್ಸಿಪಾಲಿಟಿ. 87 ಅಮೆಂಡ್ಮೆಂಟ್ ಯಾವಾಗುತ್ತೆ, 2002 ಆಗುತ್ತಾ. ಏನಾಗುತ್ತೆ ಅಲ್ಲಿ ಎಜುಕೇಶನ್ ಬಗ್ಗೆ ಆಗುತ್ತಾ, ಎಜುಕೇಶನ್ ರೇಟ್ ಸಿಗುತ್ತಾ. 21 ಆ್ಯಡ್ ಮಾಡ್ತಾರೆ, DPSP ಆ್ಯಡ್ ಆಗುತ್ತಾ, ಮತ್ತು ಪನ್ನೊಂದು ಡಿಟೋಲ್ಗೆ ಆ್ಯಡ್ ಆಗುತ್ತದು. ಸೊ ಅದಕ್ಕೆ 86 ಕೂಡ ಭಾಳ ಇಂಪಾರ್ಟೆಂಟ್. ಆಮೇಲೆ ಫಸ್ಟ್ ಆಗಿದ್ದು ಲ್ಯಾಂಡ್ ಪ್ರೊವಿಷನ್ ಬಗ್ಗೆ ಅಮೆಂಡ್ಮೆಂಟ್. ಸೊ ಇಂಪಾರ್ಟೆಂಟ್ ಏನು ಅಮೆಂಡ್ಮೆಂಟ್ಸ್ ಅವಲ್ಲ ಅವನ್ನೆಲ್ಲ ಒಂದ್ಸಲ ರಿವಿಷನ್ ಮಾಡ್ಕೊರಿ. ಮತ್ತು 103 ಏನೈತೆ ಅಮೆಂಡ್ಮೆಂಟ್, ಏನೈತಿ EWS ಬಗ್ಗೆ 2019 ಆಗಿತ್ತು. ಸೊ ಈ ಥರ ಏನು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಇರ್ತಾವಲ್ಲ ಅವು ನೀವು ಪರ್ಫೆಕ್ಟ್ ಆಗಿ ಒಂದ್ಸಲ ಓದ್ಕೊಂಡ್ಬಿಡ್ರಿ. ಇವಾಗ ಲಾಸ್ಟ್ ಮೂಮೆಂಟ್ನಾಗ ಅವು ಭಾಳ ಇಂಪಾರ್ಟೆಂಟ್, ಅವನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರಿ. ಅದಾಯ್ತಾ. ಆಮೇಲೆ ನೋಡ್ರಿ ಏನು ಮಾಡ್ಬೇಕು, ಅಮೆಂಡ್ಮೆಂಟ್ ಆಯಿತು, DPSP ಆಯಿತು, ಫಂಡಮೆಂಟಲ್ ರೈಟ್ಸ್ ಆಯಿತು. ಆಲ್ಮೋಸ್ಟ್ ಮೊದಲ ಮುಂಚೆ ಕೈತಿದ್ರು ಬ್ರಿಟಿಷ್ ಸರ್ಕಾರದ ಏನಿತ್ತು ರೆಗ್ಯುಲೇಟಿಂಗ್ ಆ್ಯಕ್ಟ್, ಆಗಿರ್ಬೋದು, ಕ್ರಿಪ್ಸ್ ಮಿಷನ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಇವಾಗ ಸ್ವಲ್ಪ ಕಮ್ಮಿ ಕೇಳಾಕತ್ತಾರ. ಸೊ ಒಂದ್ಸಲ ಏನು ಮಾಡ್ರಿ, ಒಂದ್ಸಲ ಅವನ್ನೆಲ್ಲ ಓದ್ಕೊಂಡ್ಬಿಡ್ರಿ. ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬಾರಂತಲ್ಲ, ಮಾಡಬೇಕು, ಬಟ್ ಒಂದ್ಸಲ ಎಲ್ಲ ಓದ್ಕೋರಿ. ಬಟ್ ಜಾಸ್ತಿ ಕ್ವಶನ್ಸ್ DPSP ಮಾತ್ರ ಭಾಳ ಕ್ವಶನ್ ಬರ್ತಾವ, ಫಂಡಮೆಂಟಲ್ ಭಾಳ ಬರ್ತಾವ, ಪಾರ್ಟ್ 5 ಭಾಳ ಬರ್ತಾವ. ಇನ್ನು ಶೆಡ್ಯೂಲ್ಸ್ ನೋಡ್ಕೊಂಡ್ಬಿಡ್ರಿ. ಶೆಡ್ಯೂಲ್ಸ್ ಕೂಡ ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಇದಾಯ್ತಾ. ಆಮೇಲೆ ನೆಕ್ಸ್ಟ್ ಜಿಯೋಗ್ರಫಿ ನೋಡ್ಕೋತೀರಿ. ಜಿಯೋಗ್ರಫಿ ನೋಡ್ತೀರಿ, ರಾಕ್ಸ್ ನೋಡ್ಕೋಬೇಕು, ಆಮೇಲೆ ರಿವರ್ಸ್ ಬಗ್ಗೆ ನೋಡ್ಕೋಬೇಕು, ಆಮೇಲೆ ರೀಸೆಂಟಾಗಿ ಏನಾರ ಆಗಿರ್ತಾವಲ್ಲ ಜಿಯೋಗ್ರಫಿ ಅದ್ರ ಪಕ್ಕ ನೋಡ್ಕೋರಿ. ಆಮೇಲೆ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ನೋಡ್ಕೋಬೇಕು. ಆಲ್ಮೋಸ್ಟ್ ರೀಸೆಂಟ್ ಇವೆಂಟ್ಸ್ ಏನಿಗೆಲ್ಲ ನೋಡ್ರಿ, GK ಒಳಗೆ ಮಾತ್ರ ಅವರು ಏನಾಗ್ತಾರೆ, GK ಒಳಗೆ 20 ಕ್ವಶನ್ಸ್ ಬರ್ತಾವಲ್ಲ, ಆ 20 ಕ್ವಶನ್ಸ್ ಒಳಗೆ ಆಲ್ಮೋಸ್ಟ್ ಒಂದು 11 to 12 ಕರೆಂಟ್ ಅಫೇರ್ಸ್ ಕೇಳ್ತಾರ. ಸೊ ನಿಮ್ದು ಲಾಸ್ಟ್ ಮೂಮೆಂಟ್ ಏನೈತಲ್ಲ, ಇವನ್ನೇ ನೀವು ಹೈಯೆಸ್ಟ್ ಕರೆಂಟ್ ಅಫೇರ್ಸ್ ಮಾಡ್ರಿ. ಕರೆಂಟ್ ಅಫೇರ್ಸ್ನ ಎಷ್ಟು ಸಿಗುತ್ತೋ ಅಷ್ಟು ಕರೆಂಟ್ ಅಫೇರ್ಸ್ ಒನ್ ಶಾಟ್ ಆಗಿರ್ಬೋದು, ಯಾವ ಮ್ಯಾಗ್ಝಿನ್ಗಳಾಗಿರ್ಬೋದು, ಎಷ್ಟಾಗುತ್ತೋ ಅಷ್ಟು ನೋಡ್ರಿ. ಇವಾಗ ಕಮ್ಮಿ ಟೈಮ್ ಐತಲ್ಲ, ಇವಾಗ ನಿಮ್ದು ಎಕ್ಸಾಮ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಇರ್ತಾರೆ, ದಿನಕ್ಕೊಂದು 4 hours ಕರೆಂಟ್ ಅಫೇರ್ಸ್ ಕೊಟ್ಬಿಡ್ರಿ. 4 hours ಕರೆಂಟ್ ಅಫೇರ್ಸ್ ಕೊಡ್ರಿ. 2 hours ಏನು ಮಾಡ್ತೀರಿ 2 hours ಮ್ಯಾಥ್ಸಿಗೆ ಕೊಡ್ರಿ. ಆಮೇಲೆ ರೀಸನಿಂಗ್ 1 hour ಸಾಕ, ರೀಸನಿಂಗ್ ಇಂಗ್ಲೀಷ್ ಇರುತ್ತೆ 1 hour ರೀಸನಿಂಗ್ ಕೊಡ್ರಿ, 1 hour ರೀಸನಿಂಗ್ ಕೊಡ್ತೀರಿ. ಆಮೇಲೆ ಏನಾದ್ರು ಎಷ್ಟು ಉಳಿತು, 4 6 7 ಆಯಿತು. ಸೊ 7 1.5 ತಾಸು ಇದಕ್ಕೆ ಹೋಗುತ್ತಾ, ಇದಕ್ಕೆ ಟೆಸ್ಟ್ ಹೋಗುತ್ತಾ, ಮತ್ತೊಂದು 60 ತಾಸು ಏನಾಗುತ್ತಾ, 2.5 ಗಂಟೆ ಹೋಗುತ್ತಾ. 60 ತಾಸು ಅನಲೈಸಿಸ್ಗೆ, ಆಮೇಲೆ 1.5 ತಾಸು ಟೆಸ್ಟ್ಗೆ, 2.5 ತಾಸು ವಾಕಿಂಗ್ ಹೋಗುತ್ತಾ. ಯಾವ್ದು ಉಳಿತಾ ಮತ್ತೆ ಇವಾಗ ಸೈನ್ಸ್ ಉಳಿತಲ್ಲ,
4 ಅವರ್ಸ್ ಆಯ್ತು. ಜಿ ಕೆ ಆಗೈತಿ, ಮ್ಯಾಥ್ಸ್ ಆಗೈತಿ. ಸೊ ಉಳಿದ ಎಷ್ಟು ಟೈಮ್ ಆಗುತ್ತಲ್ಲ ಅಷ್ಟು ಜಿ ಕೆ ಓದ್ರಿ. ಯಾಕಂದ್ರೆ ನಮಗೆ ಜಿ ಕೆ ಒಳಗೆ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳ್ತಾರ. ಸೊ ನೀವೇನು ಕರೆಂಟ್ ಅಫೇರ್ಸ್ ಓದ್ತಿರ್ತಿರ್ಲಿಲ್ಲ. ಸೊ ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಅಲ್ಲೂ ಕೂಡ ಜಿ ಕೆ ಕವರ್ ಆಗುತ್ತೆ. ಯಾಕಂದ್ರೆ ಯಾರೊಬ್ಬರು ನೀವು ಕ್ಲಾಸ್ ಕೇಳ್ತೀರಿ ಅಂದ್ರೆ ಅವ್ರು ಸುಮ್ ಕರೆಂಟ್ ಅಫೇರ್ಸ್ ಹೇಳ್ತಿರಂಗಿಲ್ಲ. ಅದ್ರ ರಿಲೇಟೆಡ್ ಏನು ಇರ್ತಾವಲ್ಲ, ಸ್ಟಾಟಿಕ್ ಇವೆಂಟ್ಸ್, ಆರ್ಟಿಕಲ್ಸ್ ಆಗಿರ್ಬೋದು, ಯಾವುದೋ ಇವೆಂಟ್ ಆಗಿರ್ಬೋದು, ಸೊ ಅದ್ರ ಬಗ್ಗೆ ಆಲ್ಮೋಸ್ಟ್ ಹೇಳ್ತಿರ್ತಾರ. ಸೊ ಹಂಗಾಗಿ ಕರೆಂಟ್ ಅಫೇರ್ಸ್ನಾಗ ಜಿ ಕೆನೂ ಕವರ್ ಆಗುತ್ತೆ. ಸೊ ಜಿ ಕೆ ನೀವು ಆಮೇಲೆ ಎಷ್ಟು ಗೊತ್ತಿಲ್ಲ ಎಕ್ಸ್ಟ್ರಾ ಟೈಮ್ ಅಷ್ಟು ಕೊಟ್ಟರೆ ಸಾಕ. ಬಟ್ ಕರೆಂಟ್ ಅಫೇರ್ಸ್ ಜಾಸ್ತಿ ಟೈಮ್ ಕೊಡ್ರಿ. ಆಮೇಲೆ 2 ಅವರ್ಸ್ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ರಿ, 1 ಅವರ್ ರೀಸನಿಂಗ್ ಮಾಡ್ರಿ. ಆಮೇಲೆ ಉಳಿಕೆ ಟೈಮ್ ಜಿ ಕೆ ಅಂದ್ರೆ ಕರೆಂಟ್ ಅಫೇರ್ಸ್ ಜಿ ಕೆ ಕವರ್ ಆಗುತ್ತೆ. ಸೊ ಹಂಗೆ ಎಕ್ಸ್ಟ್ರಾ ಹೇಳ್ತೀನಿ ನಾನು ನಿಮ್ಗೆ. ಇನ್ನು ಸೈನ್ಸ್ ಹೆಂಗೆ ಮಾಡ್ತೀರಿ? ಸೈನ್ಸ್ ಬಿಟ್ಟನಲ್ಲ ನಾನು. ಸೈನ್ಸ್ ಒಂದು 2 ಅವರ್ಸ್ ಹೋದ್ರಿ, ಏನು ಮಾಡಕ್ಕೆ ಬರಲ್ಲ. ಇವಾಗ ಎಕ್ಸಾಮ್ ಟೈಮ್ ಕಮ್ಮಿ ಐತಲ್ಲ, ಎಷ್ಟು 4 6 8 ಒಂದು 9 ಒಂದು 9 ಅವರ್ಸ್ ಆಗುತ್ತಾ. ಸೊ 9 ಅವರ್ಸ್ ಯಾಕೆ ನೋಡ್ರಿ, ಲಾಸ್ಟ್ ಟೈಮ್ ಏನಾಗೈತಿ ಈ ಸಲ ಕಟ್ ಆಫ್ 70 ಇತ್ತು. ಕಟ್ ಆಫ್ ಯಾವುದೋ ಫಿಸಿಕಲ್ ಆವಾಗಿಂದ ಮುಂಚೆ 70 ಇವ್ರದ. ಸೊ ಇವಾಗ ಫಿಸಿಕಲ್ ಆದ್ಮೇಲೆ ಅದು ಕಟ್ ಆಫ್ 73 74 75 ತನಕ ಹೋಗುತ್ತಾ. 73 74 75 ತನಕ ಹೋಗುತ್ತಂದ್ರೆ ಸಾದಾ ಅಲ್ಲ, ಭಾಳ ಆಗುತ್ತಾ. ಸೊ ಇವಾಗ ವೇಕೆನ್ಸಿ ಕಮ್ಮಿ, ಅಪ್ಲಿಕೇಶನ್ ಜಾಸ್ತಿ ಗೊತ್ತೈತಿ ನಿಮ್ಗೆ. 1 crore 35 lakhs 1,35,00,000 ಅಪ್ಲೈ ಮಾಡ್ಯಾರ. ಯಾವ ಎಕ್ಸಾಮಿಗೆ? ಗ್ರೂಪ್ ಡಿ ಎಕ್ಸಾಮಿಗೆ. ಅಷ್ಟು ಮಂದಿಯಾಗ ನೀವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸಾದಲ್ಲ. ಪೋಸ್ಟ್ ಒಂದು ಅದಾವ 30,000 ತನ. ಬಟ್ ಆದ್ರೂ ಕಷ್ಟ ಐತಿ. ಸೊ 70 ಲಾಸ್ಟ್ ಟೈಮ್ ಐತಿದ್ರೆ ಈ ಸಲ ಇನ್ನೂ ಜಾಸ್ತಿ ಆಗುತ್ತಾ. EWS ಇದ್ರೆ EWS ಅಪ್ಲೈ ಮಾಡಿರ್ತೀರಿ ಅನ್ಕೊಂತೀನಿ. ಇದರ ಮಾಡ್ಸ್ಕೊಂಡಿರ್ತೀರಿ. ಆಲ್ಮೋಸ್ಟ್ ಹೋದ ವರ್ಷದ ಐತಲ್ಲ, ಹೋದ ವರ್ಷ ಮಾಡಿಸಿರ್ತೀರಿ. ಓಕೆ, ನೆಕ್ಸ್ಟ್ ನಮ್ಮ ಟಾಪಿಕ್ ಬರುವಂತ. ಸೊ ರೀಸನಿಂಗ್ ಒಳಗೆ ಏನು ಮಾಡ್ಬೇಕು ನೋಡ್ರಿ. ರೀಸನಿಂಗ್ದಾಗ ಪರ್ಫೆಕ್ಟ್ ಆಗಿ ನೀವು ಬರ್ತಾವೆ ಡೈರೆಕ್ಷನ್ ಕ್ವಶನ್ಗಳು. ಡೈರೆಕ್ಷನ್ ಏನು ಕ್ವಶನ್ಗಳು ಎಕ್ಸಾಮ್ ಏನು ಬರ್ತಾವಲ್ಲ, ಡೈರೆಕ್ಷನ್ ಪರ್ಫೆಕ್ಟ್ ಆಗಿ ನೋಡ್ಕೋರಿ. 1 ರಿಂದ 2 ಕ್ವಶನ್ ಬಂದೇ ಬರ್ತಾವ. ಆಮೇಲೆ ಬ್ಲಡ್ ರಿಲೇಷನ್ 1 ರಿಂದ 2 ಕ್ವಶನ್ ಬಂದೇ ಬರುತ್ತಾ. ಅದನ್ನ ಕೂಡ ಪರ್ಫೆಕ್ಟ್ ಆಗಿ ನೋಡ್ಕೋರಿ. ಯಾವ್ದು? ಬ್ಲಡ್ ರಿಲೇಷನ್ ಬಗ್ಗೆ. ಆಮೇಲೆ ಇವೇ ಬರ್ತಾವಲ್ಲ ಸಿಲೋಗಿಸಮ್, ವೆಂಟಗ್ರಾಮ್ ಹಾಕುವಂತವು. ಸೊ ಸಿಲೋಗಿಸಮ್ ಕೂಡ ಪರ್ಫೆಕ್ಟ್ ನೋಡ್ಕೋತೀರಿ. ಆಮೇಲೆ ಕೋಡಿಂಗ್ ಡಿಕೋಡಿಂಗ್ ಹೈಯೆಸ್ಟ್ ಕ್ವಶನ್ ಇಲ್ಲಿಂದಾನೆ ಬರ್ತಾವ. ಇವು 4 ಟಾಪಿಕ್ ಏನೇ ಇಲ್ಲ, ಹೈಯೆಸ್ಟ್ ಕ್ವಶನ್ ಇಲ್ಲಿಂದಾನೆ ಬರ್ತಾವ. ಕೋಡಿಂಗ್ ಡಿಕೋಡಿಂಗ್ ನಂಬರ್ ಸೀರೀಸ್ ಬರೋ ಕೋಡಿಂಗ್ ಡಿಕೋಡಿಂಗ್ ಒಳಗೆ ಅಷ್ಟರೆಲ್ಲ ಆಗುತ್ತಾ. 30 ಕ್ವಶನ್ಸ್ ಬರ್ತಾವ ನಿಮಗೆ ರೀಸನಿಂಗ್ ಒಳಗೆ. 30 ಕ್ವಶನ್ಸ್ ಮ್ಯಾಕ್ಸಿಮಮ್ ಬರ್ತಾವ. 25 30 20 ಬರುತ್ತಾ, ಹೌದಿಲ್ಲ. ಸೊ ಏನಾಗುತ್ತಾ, ಮ್ಯಾಥ್ಸ್, ಸೈನ್ಸ್, ರೀಸನಿಂಗ್ ಮತ್ತೆ ಯಾವ್ದಾಯ್ತು ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆ 2 ಸೇರಿ 20 ಬರ್ತಾವ್ರಿ. ಹಾಗಾಗಿ ಸೈನ್ಸ್, ಮ್ಯಾಥ್ಸ್, ರೀಸನಿಂಗ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ ವೇಸ್ಟ್ ಹೋದ್ರೂ ಕಮ್ಮಿನೇ ಆಗುತ್ತಾ. ಸೊ ಹಾಗಾಗಿ ನೀವು ಎಲ್ಲಿ ಮೇನ್ ಫೋಕಸ್ ಮಾಡಬೇಕು? ಮ್ಯಾಥ್ಸ್ಗೆ, ಸೈನ್ಸ್ಗೆ, ರೀಸನಿಂಗಿಗೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಎಷ್ಟು ಹೋದ್ರೂ ಕಮ್ಮಿನೇ ಆಗುತ್ತಾ. ಸ್ಕೋರ್ ಆಯ್ತು ಭಾಳ ಚಲೋ ಆಗ್ಲಿಕ್ಕಂದ್ರೆ ಏನು ಮಾಡಕ್ ಬರಂಗಿಲ್ಲ. ಸೊ ಮೇನ್ ಫೋಕಸ್ ಏನಿರುತ್ತೆ ನಮಗೆ ಇಲ್ಲಿ ಇರ್ಬೇಕಾಗುತ್ತಾ. ಓಕೆ, ಆಮೇಲೆ ನೋಡ್ರಿ ಇದಾಯ್ತು, ಇಷ್ಟ ಆಯ್ತಾ ಸೈನ್ಸ್. ಓಕೆ, ಇವಾಗ ನಾನು ಸೈನ್ಸ್ ಬಗ್ಗೆ ಆಯ್ತು ನೋಡ್ರಿ. ಸೈನ್ಸ್ ಬಗ್ಗೆ ಎಲ್ಲ ಹೇಳಿಲ್ಲ. ಮ್ಯಾಥ್ಸ್ ಒಳಗೆ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳೋದಿಲ್ಲ. ಮ್ಯಾಥ್ಸ್ ಒಳಗೆ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ನೋಡೋಣ ಅಂತ. ಯಾವುದು? ಮ್ಯಾಥ್ಸ್. ಓಕೆ, ಮ್ಯಾಥ್ಸ್ನಾಗ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು? ಮ್ಯಾಥ್ಸ್ ಒಳಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಪ್ಪ ಅಂತಂದ್ರೆ ಮೇನ್ ನೋಡ್ರಿ, ನಿಮ್ಗೆ ಇನ್ನು ಅರಿಥಮೆಟಿಕ್ ಮೇನ್ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್. ಸೊ ಡಿವಿಷನ್ ರೂಲ್ಸ್ ಮಾತ್ರ ಎಲ್ಲ ಪರ್ಫೆಕ್ಟ್ ಇರ್ತಾವ. ಅದನ್ನ ಹೇಳಂಗಿಲ್ಲ, ಅದನ್ನೆಲ್ಲ ಪರ್ಫೆಕ್ಟ್ ಇದ್ದೇ ಇರ್ತೀರಿ. ಹಂಗೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡಂಗಿಲ್ಲ. ಅದಾಯ್ತಂದ್ರೆ ಇದು ನೋಡ್ರಿ, ಇದು ಅಲ್ಜಿಬ್ರಾ. ಓಕೆ, ಒಂದು ಮ್ಯಾಥ್ಸ್ ವಿಡಿಯೋ ಮಾಡಿ ಅನ್ಸುತ್ತೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಮ್ಯಾಥ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ವಿಡಿಯೋ ಮಾಡೀನಿ. ಅದ್ರ ಪೂರಾ ಡೀಟೇಲ್ ಐತಿ, A to Z ಆದ್ರೂ ಹೇಳಿನಿ. ಅದ್ರ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದನ್ನ ರೆಫರ್ ಮಾಡ್ರಿ. ಇವಾಗ ನಾ ಬರೀ ಬೇಸಿಕ್ ಅಂದ್ರೆ ಜಾಸ್ತಿ ಪೂರಾ ಡೀಪ್ ಹೋಗಂಗಿಲ್ಲ. ಮೇನ್ ಮೇಲೆ ಅಷ್ಟೇ ಹೇಳ್ತೀನಿ ಯಾವ ಕ್ವಶನ್ಸ್ ರಿಪೀಟ್ ಆಗತ್ತಿದಾವ ಅಂತೇಳಿ. ಸೊ ನಿಮ್ಗೆ ಏನಾರ ಪೂರ್ತಿ ಮ್ಯಾಥ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಯಾವ ಟಾಪಿಕ್ ತೇಜ್ ಕ್ವಶನ್ ಕೇಳ್ತಾರೆ ಅಂದ್ರೆ ಹೋಗಿ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಹೋಗಿ ನೀವು ಮಾಡ್ಕೊರಿ, ಅಲ್ಲಿ ನಿಮ್ಗೆ ಸಿಗುತ್ತಾ. ಓಕೆ ಆಯ್ತಾ. ಮತ್ತೆ ಏನು ಹಾಕಿದೆ? ಓಕೆ ಏನಾಗುತ್ತೆ ನೋಡ್ರಿ, ಈ ಟ್ರಯಾಂಗಲ್ದಾಗ ಒಂದು ಮಿಡಿಯನ್ ಬರುತ್ತಾ, ಒಂದು ಹಿಂಗೆ ಇದು ಬರುತ್ತಾ, ಮಿಡಿಯನ್ ಅಲ್ಲ ಸಾರಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ 90 ಡಿಗ್ರಿ ಇರೋದು. ಸೊ ಇಲ್ಲೊಂದು ಈ ಆಂಗಲ್ ಕೊಡ್ತಾರ, ಮತ್ತೆ ಏನು ಕೊಡ್ತಾರೆ? ಈ ಆಂಗಲ್ ಕೊಡ್ತಾರ. ಈ ಆಂಗಲ್ ಕಂಡುಹಿಡಿತೀರಿ. ಕಂಡುಹಿಡಿದ್ಮೇಲೆ ನಿಮಗೆ ಈ ಆಂಗಲ್ ಸಿಗುತ್ತಾ. ಓಕೆ, ಈ ಆಂಗಲ್. ಓಕೆ ನೋಡ್ರಿ, ಈ ಆಂಗಲ್ ನಿಮ್ಗೆ ಸಿಗುತ್ತೆ. ಇದು ಆಂಗಲ್ ಕೊಟ್ಟರೆ ಈ ಆಂಗಲ್ ಸಿಗುತ್ತಾ. ಸೊ ಈ ಆಂಗಲ್ ಯೂಸ್ ಮಾಡ್ಕೊಂಡು ಈ ಆಂಗಲ್ ಕಂಡುಹಿಡಿತೀರಿ. ಈ ಆಂಗಲ್ ಅವ್ರು ಕೇಳ್ತಾರ, ಈ ಆಂಗಲ್ನ ಅವ್ರು ನಿಮಗೆ ಕೇಳ್ತಾರ. ಸೊ ಏನು ಮಾಡ್ತೀರಿ, ಇದನ್ನ ಅಪೋಸಿಟ್ ಇದ್ದು ಪ್ಲಸ್ ಮಾಡ್ತೀರಿ, ನಿಮಗೆ ಆಂಗಲ್ ಸಿಗುತ್ತಾ. ಓಕೆ, ಈ ಥರ ಕ್ವಶನ್ ಭಾಳ ಕೇಳ್ತಾರ, ಅದು ನೋಡ್ಕೋರಿ. ಆಮೇಲೆ ಟ್ರಿಗ್ನೋಮೆಟ್ರಿ ನೀವು ಭಾಳ ಡೀಪ್ ಹೋಗಂಗಿಲ್ಲ ಅವರು. ಟ್ರಿಗ್ನೋಮೆಟ್ರಿ ಒಳಗೆ ಭಾಳ ಡೀಪ್ ಹೋಗಂಗಿಲ್ಲ. ಟ್ರಿಗ್ನೋಮೆಟ್ರಿ ಹೆಂಗೆ ಕೇಳ್ತಾರ ಅವೇ ಮೇನ್ ಐಡೆಂಟಿಟೀಸ್ ಅವಲ್ಲ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಈಕ್ವಲ್ ಟು ಏನು 1. ನೋಡ್ರಿ ಏನಾಗುತ್ತಾ. ಇದಾದ್ಮೇಲೆ ಯಾವುದು ಮತ್ತೆ sec ಸ್ಕ್ವೇರ್ ಮೈನಸ್ tan ಸ್ಕ್ವೇರ್, cot ಸ್ಕ್ವೇರ್ ಮೈನಸ್ cosec ಸ್ಕ್ವೇರ್ ಏನು ಬರ್ತಾವಲ್ಲ ಅವೆಲ್ಲ ಐಡೆಂಟಿಟಿ ನೆನ್ಪಿಟ್ಕೋತೀರಿ. ಆಮೇಲೆ ನಿಮ್ಗೆ ಅಡ್ವಾನ್ಸ್ ಒಳಗೆ ಜಾಸ್ತಿ ಕೇಳಿಲ್ಲ. ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಂದವಲ್ಲ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಕ್ಯೂಬ್, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ ಟು a ಪ್ಲಸ್ ಬಿ ಬ್ರಾಕೆಟ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ab ಇವೇನು ಐಡೆಂಟಿಟಿಗಳು ಅಂದವಲ್ಲ. ಸೊ ಐಡೆಂಟಿಟಿಗಳನ್ನ ಎಲ್ಲಾನು ಒಂದ್ಸಲ ಪರ್ಫೆಕ್ಟ್ ಆಗಿ ರಿವಿಷನ್ ಮಾಡ್ರಿ. ಎಲ್ಲವನ್ನು ಪರ್ಫೆಕ್ಟ್ ಆಗಿ ರಿವಿಷನ್ ಮಾಡ್ರಿ, ಅಲ್ಲಿಂದ ಭಾಳ ಕ್ವಶನ್ಸ್ ಬರ್ತಾವ. ಓಕೆ, ಸೊ ಇಷ್ಟ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಹೇಳಿನಿ. ಜಾಸ್ತಿ ಇದ್ರಿಗೆ ಹೇಳಾಗಿಲ್ಲ. ಎಕ್ಸಾಮ್ ಹೋಗೋದ ಮುಂಚೆ ಲಾಸ್ಟ್ ಡೇದಾಗ ಒಂದು ಇನ್ನೊಂದು ವಿಡಿಯೋ ಮಾಡ್ತೀನಿ.
ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಏನು ಮಾಡಬೇಕು ಏನು ಮಾಡೋದು ಅಂತೀರಿ. ಸೊ ವಿಡಿಯೋ ಆದಷ್ಟು ಬೇಗ ಬರುತ್ತಾ, ಯಾಕಂದ್ರೆ ಎಕ್ಸಾಮ್ಗಿಂತ ಮುಂಚೆ ಹೋಗೋ ಮುಂಚೆ ಕೆಲವೊಂದು ವಿಷಯ ಇರ್ತಾವೆ, ಅವ್ನು ಮಾಡ್ಬೇಕು ಅವ್ನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಬಿಡ್ರಿ ಜಾಸ್ತಿ ಏನಾಗಿಲ್ಲ ಇವಾಗ ಸದ್ಯಕ್ಕೆ ಈ ಸಾಕ. ಇಷ್ಟು ಟಾಪಿಕ್ಸ್ ನೀವು ಮಿಸ್ ಮಾಡೋದು ಮಾಡ್ರಿ. ಮಾಕ್ ಟೆಸ್ಟ್ ಮಾತ್ರ ಡೈಲಿ ಒಂದು ಮಾಕ್ ಟೆಸ್ಟ್ ಕಂಪಲ್ಸರಿ ಹಾಕ್ರಿ. ಒಂದು ಮಾಕ್ ಟೆಸ್ಟ್ ಮಾತ್ರ ಡೈಲಿ ಕಂಪಲ್ಸರಿ ಹಾಕ್ರಿ. ನಿಮಗೆ ಅನಲೈಸ್ ಮಾಡಕ್ಕೆ ಬಂದ್ರೆ ನಂಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗೆ. ನಿಮಗೆ ನಾನು ಇನ್ಸ್ಟಾಗ್ರಾಮ್ ನೀವು ಮೆಸೇಜ್ ಹಾಕ್ಬೋದು, ಇಷ್ಟು ಸ್ಕೋರ್ ಆಗುತ್ತೆ, ಏನು ಇಂಪ್ರೂವ್ ಮಾಡ್ಕೋಬಹುದು ಅಂತೇಳಿ. ಸೊ ನಾನು ನಿಮಗೆ ಎಷ್ಟಾಗುತ್ತೆ ಹೆಲ್ಪ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಮೆಸೇಜ್ ಮಾಡೋದು. ಮತ್ತು ಟೆಲಿಗ್ರಾಮ್ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ, ಅಲ್ಲಿ ನೀವು ಹೋಗಿ ಸೈನ್ಸ್ PDF ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಎಕ್ಸ್ಟ್ರಾ ಹೊಸ ಅಪ್ಡೇಟ್ ಇದ್ರೆ ಎಲ್ಲ ಕೊಟ್ಟಿರ್ತೀನಿ. ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ತನಕ. ಓದ್ಕೊಂತೀರಿ, ಓದು ಮಾತ್ರ ಸ್ಟಾಪ್ ಮಾಡಬೇಡ್ರಿ. ಎಕ್ಸಾಮ್ ಭಾಳ ಕಮ್ಮಿ ಟೈಮ್ ಐತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ತನಕ. ಆರಾಮಿರಿ. ಟೇಕ್ ಕೇರ್, ಸಿ ಯು ಆಲ್.